Greetings to you in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇವೆ. Once again we would love to share the word of God. ಮತ್ತೊಮ್ಮೆ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇವೆ. And I believe that the word of God is bringing a new blessings in your life. ನಾನು ನಂಬುತ್ತೇನೆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಆಶೀರ್ವಾದ ಕೊಂಡುಕೊಂಡು ಬರುತ್ತದೆ ಎಂಬುದಾಗಿ. So even today we would like to continue from Luke chapter 8. ಇವತ್ತು ಸಹ ನಾವು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಧ್ಯಾನಿಸುವ. So as we saw that Jesus and his disciples stepped on the shore. ನಾವು ನೋಡಿದೆವು ಯೇಸು ಸ್ವಾಮಿ ಮತ್ತೆ ಆತನ ಶಿಷ್ಯಂದಿರು ಆಚೆ ದಡಕ್ಕೆ ಮುಟ್ಟಿದರು ಇಳಿದರು ಎಂಬುದಾಗಿ. So as soon as Jesus came to that shore, ಯೇಸು ಸ್ವಾಮಿ ಆ ದಡಕ್ಕೆ ಇಳಿದ ಕೂಡಲೇ the first person he is meeting, ಮೊದಲನೇ ವ್ಯಕ್ತಿ ಆತನ ಸಂಧಿಸುವುದು, he was a demon possessed man. ಆತನು ಒಂದು ದಂಡು ಹಿಡಿದಿರುವ ವ್ಯಕ್ತಿ. So he was always staying in a tomb. ಆತನು ಯಾವಾಗಲೂ ಸಮಾಧಿಗಳಲ್ಲಿ So his hands and legs were chained. ಆತನ ಕೈ ಕಾಲುಗಳಲ್ಲಿ ಸರ್ಪಣೆಯಾಗಿತ್ತು. He did not had proper clothes on him. ಆತನ ಮೈ ಮೇಲೆ ಒಂದು ಬಟ್ಟೆ ಇರಲಿಲ್ಲ. He did not live in a house for a very long time. ಆತನು ಒಂದು ಮನೆಯಲ್ಲಿ ಸುಮಾರು ಕಾಲ ಆತನು ವಾಸಿಸಲಿಲ್ಲ. So he was possessed with demons. ಆತನು ಅನೇಕ ಒಂದು ದುರಾತ್ಮಗಳಿಂದ ಭರಿತನಾಗಿದ್ದನು. So the spirit of darkness always put people into this kind of conditions. ಆ ಒಂದು ಕತ್ತಲೆಯ ಒಂದು ಆತ್ಮ ಅನೇಕ ವ್ಯಕ್ತಿಗಳನ್ನು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಟ್ಟಾಕುವಂತದ್ದಾಗಿದೆ. Because nobody in the town were able to handle him, they had put him outside the town. ಯಾಕಂದ್ರೆ ಆ ಊರಿನ ಆ ಪಟ್ಟಣದ ಜನಕ್ಕೆ ಆತನನ್ನು ಹಿಡಿಯಲು ಸಾಧ್ಯವಿರುತ್ತಿರಲಿಲ್ಲ. ಅದಕ್ಕಾಗಿ ಆತನನ್ನು ಊರಿನಿಂದ ಆಚೆ ದೊಬ್ಬಿದರು. So he was very hard and he was out of his control and he was not obeying or bowing to anybody. ಆತನು ತುಂಬಾ ಕಠಿಣನಾಗಿದ್ದನು ಮತ್ತೆ ಆತನು ಯಾರಿಗೂ ಆತನು ಬಗ್ಗುತ್ತಿರಲಿಲ್ಲ, ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ಆತನು ಕಠಿಣನಾಗಿ ಇದ್ದನು. So because they were not able to handle him, so they just put him chained and put him outside the town. ಆತನನ್ನು ಹಿಡಿಯಲಿಕ್ಕೆ ಆಗದ ಕಾರಣ ಆತನನ್ನು ಸರ್ಪಣೆಯಲ್ಲಿ ಬಂಧಿಸಿ ಆ ಒಂದು ಊರಿನ ಆಚೆ ಆತನನ್ನು ಬಿಟ್ಟರು. And this man is seeing Jesus. ಈ ವ್ಯಕ್ತಿ ಯೇಸುವನ್ನು ನೋಡುತ್ತಿದ್ದಾನೆ. As soon as he saw Jesus, ಆತನು ಯೇಸುವನ್ನು ನೋಡಿದ ಕೂಡಲೇ first thing is he cried out. ಮೊದಲನೆಯದಾಗಿ ಆತನು ಆರ್ಭಟಿಸಿದನು ಎಂಬುದಾಗಿ. And he was on the top of his voice. ಆತನು ತನ್ನ ಒಂದು ಸ್ವರಕ್ಕೆ ಹೆಚ್ಚಾಗಿ ಆರ್ಭಟಿಸಿದನು So ಎಂಬುದಾಗಿ. he was like the Bible says fell at his feet shouting at the top of his voice. ಸತ್ಯವೇದವು ಹೇಳುತ್ತದೆ ಆತನು ಯೇಸು ಸ್ವಾಮಿಯ ಕಾಲಿಗೆ ಬಿದ್ದು ಆತನು ಗಟ್ಟಿಯಾಗಿ ಆರ್ಭಟಿಸಿದನು. And he was telling that do not torture me. ಆತನು ಹೇಳುತ್ತಿದ್ದನು ಯೇಸು ಸ್ವಾಮಿಗೆ ನನ್ನನ್ನು ಹಿಂಸಿಸಬೇಡ ಎಂಬುದಾಗಿ. Jesus just stepped on the shore. ಯೇಸು ಸ್ವಾಮಿ ಆ ದಡಕ್ಕೆ ಇಳಿದರು ಅಷ್ಟೇ. He did not do anything. ಆತನು ಏನು ಸಹ ಮಾಡಿಲ್ಲ. But as soon as this demon possessed man seeing Jesus, he started to shout and cry and fall and scream. ಆದರೆ ಆತನು ಈ ದಂಡು ಹಿಡಿದ ಆತನು ಕೂಡಲೇ ಆತನು ಕೆಳಗೆ ಬಿದ್ದು ಆತನು ಆರ್ಭಟಿಸಿ ಗೋಳಾಡಿಸಿದನು. That's the power of Jesus. ಅದು ನಮ್ಮ ಯೇಸು ಕ್ರಿಸ್ತನಲ್ಲಿರುವ ಒಂದು ಶಕ್ತಿ. He has the power over every demon possessed person. ಆತನಿಗೆ ಎಲ್ಲ ಒಂದು ದುರಾತ್ಮ ಹಿಡಿದಿರುವ ವ್ಯಕ್ತಿಗಳ ಮೇಲೆ ಆ ಒಂದು ಶಕ್ತಿ ಉಂಟು. Hallelujah. Hallelujah. So Jesus made this man delivered from that demon. ಯೇಸು ಸ್ವಾಮಿ ಈ ಮನುಷ್ಯನಿಂದ ಆ ದಂಡನ್ನು ಓಡಿಸಿ ಬಿಡಿಸಿದನು. In verse 29 we read, 29ನೇ ವಚನದಲ್ಲಿ ನೋಡುತ್ತೇವೆ, for Jesus had commanded the evil spirit to come out of the man. ಈ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟನು. Jesus just gave a command. ಯೇಸು ಸ್ವಾಮಿ ಒಂದು ಅಪ್ಪಣೆ ಕೊಟ್ಟನು ಅಷ್ಟೇ. Leave this person. ಈ ಮನುಷ್ಯನನ್ನು ಬಿಟ್ಟು ತೊಲಗು ಎಂಬುದಾಗಿ. No matter how long the demon was with that person. ಎಷ್ಟು ಕಾಲ ಆ ಮನುಷ್ಯನೊಳಗೆ ಆ ದೆವ್ವ ಇತ್ತು ಗೊತ್ತಿಲ್ಲ. But one word from Jesus. ಆದ್ರೆ ಯೇಸು ಸ್ವಾಮಿಯ ಒಂದು ಮಾತಿನಿಂದ that man was delivered. ಆ ಮನುಷ್ಯನಿಗೆ ಸ್ವಸ್ಥತೆ He ಆಯಿತು. came back to his sense. ಆತನು ತನ್ನ ಒಂದು ಪರಿಸ್ಥಿತಿಗೆ ಆತನು ತಿರುಗಿ ಬಂದನು. So he was able to become normal. ಆತನು ಪುನಃ ಒಬ್ಬ ಸಾಧಾರಣ ವ್ಯಕ್ತಿ ಆದನು. Then who was shouting to Jesus saying that don't torture?
ಮತ್ತೆ ಯಾರು ಇದು ಯೇಸು ಸ್ವಾಮಿಯನ್ನು ನನ್ನ ಹಿಂಸಿಸಬೇಡ ಎಂಬುದಾಗಿ ಕೂಗುತ್ತಿದ್ದ? The demon which was inside that man. ಆ ಒಂದು ದುರಾತ್ಮ, ಆ ವ್ಯಕ್ತಿಯಲ್ಲಿದ್ದ ದುರಾತ್ಮ ಅದನ್ನು ಕಿರ್ಚಿಕೊಳ್ಳುತ್ತಿತ್ತು. Hallelujah. Hallelujah. Are you tortured by the powers of darkness today? ಆ ಒಂದು ದುರಾತ್ಮನ ಸೈನಿಯಿಂದ ನಿಮಗೆ ಒಂದು ಕಿರುಕುಳ ಆಗುತ್ತಿದೆಯಾ? So you're not able to sleep. ನಿಮಗೆ ನಿದ್ದೆ ಬರುತ್ತಿಲ್ಲ. You're not able to think properly. ನಿಮಗೆ ಸರಿಯಾಗಿ ಆಲೋಚಿಸಲಿಕ್ಕೆ ಆಗುತ್ತಿಲ್ಲ. You're always into fear and anxiety. ನಿಮಗೆ ಯಾವಾಗಲೂ ಆ ಭಯ ಮತ್ತೆ ಒಂದು ಕಳವಳ ಇದೆ. You see something dark moving. ನಿಮಗೆ ಯಾವುದೋ ಒಂದು ಕತ್ತಲೆ ಅದು ಸಂಚರಿಸುವುದು ಕಾಣುತ್ತಿದ್ದೀರಾ? You feel that something is always constantly bothering and torturing you. ನಿಮ್ಗೆ ಅನಿಸುತ್ತಿದೆಯಾ ಯಾವುದೋ ನಿಮ್ಮನ್ನು ತುಂಬಾ ಕಾಲದಿಂದ ಅದು ನಿಮ್ಮನ್ನು ಕಠಿಣವಾಗಿ ಹಿಂಸಿಸುತ್ತಿದೆ? You feel that your hands and legs have been tied and chained. ನಿಮ್ಮ ಕೈ ಕಾಲುಗಳು ಅದು ಸರ್ಪಣಿಯಿಂದ ಬಿಗಿ ಹಾಕಿದಂಗೆ ನಿಮಗೆ ಅನಿಸುತ್ತಿದೆ. Maybe when you're sleeping you have a bad dream. ನೀವು ಮಲಗಿರಬೇಕಾದ್ರೆ ನಿಮಗೆ ದುಸ್ವಪ್ನ ಇರಬಹುದು. Maybe you have a dreams which is really torturing you in a way where you are losing your mental stability. ನಿಮಗೆ ನಿದ್ರಿಸಬೇಕಾದ್ರೆ ಒಂದು ದುಸ್ವಪ್ನಗಳನ್ನು ಜೀವಿತದಲ್ಲಿ ಕಳವಳಗೊಳ್ಳುತ್ತಿದೆ. This message is for you. ಈ ವಾಕ್ಯವು ನಿಮಗೋಸ್ಕರ. Whatever the powers of darkness which is torturing you. ಯಾವುದೇ ಕತ್ತಲೆಯ ಒಂದು ಸಂಗತಿ ನಿಮ್ಮನ್ನು ಹಿಂಸಿಸುತ್ತಿದ್ದರು. So Jesus has come to torture that powers of darkness. ಯೇಸು ಆ ಒಂದು ಕತ್ತಲೆಯನ್ನು ನಿಮ್ಮ ಜೀವಿತದಲ್ಲಿ ಕಿರುಕುಳ ಕೊಡಲಿಕ್ಕೆ ಬರುತ್ತಿದ್ದಾರೆ. And today Jesus is commanding over your life. ಇವತ್ತು ಯೇಸು ಸ್ವಾಮಿ ನಿನ್ನ ಒಂದು ಜೀವಿತ ಮೇಲೆ ಅಪ್ಪಣೆ ಕೊಡುವ ಆತನಾಗಿದ್ದಾನೆ. Every powers of darkness to flee from your life. ಎಲ್ಲ ತರನಾದಂತಹ ಕತ್ತಲೆಯದ್ದು ನಿಮ್ಮ ಜೀವಿತದಿಂದ ಹೊರಗೆ ಹೋಗಲಿ ಎಂಬುದಾಗಿ. Hallelujah. Hallelujah. You will be set free in Jesus' name. ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಹೊಂದುತ್ತೀರಾ. Hallelujah. Hallelujah. And this man came back to his sense. ಈ ಮನುಷ್ಯನು ಪುನಃ ಆತನ ಒಂದು ಮನಸ್ಥಿತಿಗೆ ತಿರುಗಿ ಬಂದನು. But before demon leaving this man, ಆದರೆ ಆ ಒಂದು ಸೈತಾನನು ತನ್ನನ್ನು ಬಿಟ್ಟು ಹೋಗುವ ಮುಂಚೆ, so nearby there was a pig which was gazing, also the sheep which was gazing. ಅಲ್ಲಿ ಕೆಲವು ಹಂದಿಗಳು ಸಹ ಮೇಯುತ್ತಿದ್ದವು, ಅಲ್ಲಿ ಕೆಲವು ಕುರಿಗಳು ಸಹ ಮೇಯುತ್ತಿದ್ದವು. So demon was begging Jesus, saying that please allow us to go there. ಆ ಒಂದು ದುರಾತ್ಮ ಅದು ಯೇಸು ಸ್ವಾಮಿ ಹತ್ರ ಬೇಡಿಕೊಳ್ಳುತ್ತಿತ್ತು, ಆ ಹಂದಿಗಳಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುಗಡೆ ಕೊಡು ಎಂಬುದಾಗಿ. And Jesus commanded and it left. ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟ ಕೂಡಲೇ ಅವು ಹೊರಟೋಯಿತು. So that demon went into the pigs. ಆ ಒಂದು ದುರಾತ್ಮ ಆ ಒಂದು ಹಂದಿಗಳಲ್ಲಿ ಹೋಯಿತು. And we see that all this pig rushed down to the steep bank of the lake and was drowned. ನಾವು ನೋಡುತ್ತೇವೆ ಈ ಎಲ್ಲ ಹಂದಿಗಳು ಆ ಒಂದು ಕೆರೆಯ ದಡಕ್ಕೆ ಹೋಗಿ ಎಲ್ಲವೂ ನೀರಲ್ಲಿ ಬಿದ್ದು ಅದು ಸತ್ತಿರಿ ಹೋಯಿತು ಎಂಬುದಾಗಿ. The spirit of darkness pigs could not handle. ಆ ಒಂದು ದುರಾತ್ಮನನ್ನು ಆ ಒಂದು ಹಂದಿಗಳು ಸಹ ಭರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. And maybe all the pigs decided to have a mass suicide. ಅನೇಕ ಒಂದು ಅಲ್ಲಿರುವ ಎಲ್ಲ ಒಂದು ಹಂದಿಗಳು ಸಹ ಒಂದು ತನಗೆ ತಾನೇ ಸಾಯಿಸಿಕೊಳ್ಳುವ ಎಂಬುದಾಗಿ ಅನ್ನಿಸ್ಕೊಂಟೋ ಏನೋ. But this man was very happy. ಆದ್ರೆ ಈ ಮನುಷ್ಯನು ಸಂತೋಷವಾಗಿದ್ದನು. Today God wants to make you happy. ಇವತ್ತು ದೇವರು ನಿಮಗೆ ಸಂತೋಷ ಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದಾನೆ. There was one more man who was very sad at that moment. ಅಲ್ಲಿ ಇನ್ನೊಂದು ವ್ಯಕ್ತಿ ಸಹ ತುಂಬಾ ನೊಂದು ಹೋಗಿದ್ದನು. So in the verse 34 it says, ಅಲ್ಲಿ 34ನೇ ವಚನದಲ್ಲಿ when ಹೇಳುತ್ತದೆ, those tending the pigs saw what happened. ಮೇಯಿಸುವವರು ನಡೆದದ್ದನ್ನು ಕಂಡು, so they went and reported to the people in the town. ಮೇಯಿಸುವವರು ನಡೆದದ್ದನ್ನು ಕಂಡು ಓಡಿ ಹೋಗಿ ಆ ಊರಿನಲ್ಲಿಯೂ ಹಳ್ಳಿಗಳಲ್ಲಿಯೂ ಅದನ್ನು ತಿಳಿಸಲು ಜನರು ನಡೆದ ಸಂಗತಿಯನ್ನು ನೋಡುವುದಕ್ಕೆ ಹೊರಟು ಯೇಸುವಿನೆಡೆಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದು ಆ ಮನುಷ್ಯನನ್ನು ಬೆಟ್ಟಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತಿರುವುದನ್ನು ಕಂಡರು. Thank you. Hallelujah. Hallelujah. So this people who were taking care of the pigs, ಈ ಹಂದಿಗಳನ್ನು ಮೇಯಿಸುತ್ತಿರುವವರು, they were very sad. ಅವರಿಗೆ ತುಂಬಾ ಬೇಸರವಾಯಿತು. They are not happy because this man got delivered. ಅವರಿಗೆ ಈ ಮನುಷ್ಯನು ಸ್ವಸ್ಥನಾಗುವುದೆಂಬುದಾಗಿ ಅವರಿಗೆ ಖುಷಿ ಆಗಲಿಲ್ಲ. But they were more sad because they lost their pig.
ಆದ್ರೆ ಅವರಿಗೆ ತುಂಬಾ ವೇದನೆ ಆಯ್ತು, ಅವರ ಹಂದಿಗಳನ್ನು ಕಳ್ಕೊಂಡೆವು. And they ran to the town and they called and told everything what happened to the people over there. ಅವರು ಊರಿನಲ್ಲಿ ಹಳ್ಳಿಗಳಲ್ಲಿ ಹೋಗಿ ಎಲ್ಲರಿಗೂ ಸಹ ಅಲ್ಲೇನಾಯ್ತು ಎಂಬುದಾಗಿ ಹೇಳಿದರು. And most of the people from the town, that country, came to this place. ಆ ಊರು ಹಳ್ಳಿಗಳಿಂದ ಅನೇಕ ಜನರು ಈ ದೆವ್ವ ಹಿಡಿದ ಮನುಷ್ಯನು ಸ್ವಸ್ಥನಾಗಿರುವುದನ್ನು ನೋಡಲಿಕ್ಕೆ ಬಂದರು. And when they saw, ಅವರು ಬಂದು ನೋಡಿದಾಗ the man who was chained and possessed by demon was set free. ಆ ಸರ್ಪಣಿಂದ ಕಟ್ಟಲ್ಪಟ್ಟ ಆ ವ್ಯಕ್ತಿ, ಆ ದಂಡು ಹಿಡಿದ ವ್ಯಕ್ತಿ, ಆತನು ಬಿಡುಗಡೆ ಹೊಂದಿದ್ದನು. The same man, few seasons before, they were not able to control him, but the same man who is calm and quiet. ಕೆಲವು ಗಂಟೆಗಳು ಅಥವಾ ದಿನಗಳ ಮುಂಚೆ ಯಾರನ್ನು ಕಟ್ಟಿ ಹಿಡಿಯಲಿಕ್ಕೆ ಆಗಲಿಲ್ಲವೋ ಇವರ ಕೈಯಲ್ಲಿ, ಅದೇ ಮನುಷ್ಯನು ಆತನು ತನ್ನ ಸ್ವಬುದ್ಧಿಯಲ್ಲಿ ಇದ್ದು ಆತನು ಬಿಡುಗಡೆ ಹೊಂದಿ ಇದ್ದನು. But to my surprise, ನನ್ನ ಆಶ್ಚರ್ಯಕ್ಕೆ ಈಗ this entire town should have celebrated Jesus. ಈ ಎಲ್ಲ ಊರಿನವರು ಯೇಸು ಸ್ವಾಮಿಯನ್ನು ಅವರು ಸಂಭ್ರಮಿಸಬಹುದಾಗಿತ್ತು. Because one of the person who was really in a bad condition, God has brought good to his life. ಒಂದು ದುಸ್ಥಿತಿಯಲ್ಲಿದ್ದ ಒಂದು ಮನುಷ್ಯನಿಗೆ ಒಂದು ಒಳ್ಳೆಯ ಸ್ಥಿತಿಯನ್ನು ಯೇಸು ಸ್ವಾಮಿ ತಂದುಕೊಟ್ಟರು. But these people, ಆದ್ರೆ ಈ ವ್ಯಕ್ತಿಗಳು asking Jesus to please leave the place. ಅವರು ಯೇಸು ಸ್ವಾಮಿನ ಬೇಡುತ್ತಿದ್ದಾರೆ, ದಯವಿಟ್ಟು ನಮ್ಮ ಊರಿನಿಂದ ಹೊರಟು ಹೋಗು ಎಂಬುದಾಗಿ. This is really surprising. ಇದು ಆಶ್ಚರ್ಯಚಕಿತವಾದ ಒಂದು ಸಂಗತಿ. They should have thanked Jesus, they should have celebrated, but they are saying, please leave us. ಅವರೆಲ್ಲರೂ ಆತನನ್ನು ವಂದಿಸಿ ಆತನನ್ನು ಸಬಹುದಾಗಿತ್ತು, ಆದರೆ ಇಲ್ಲಿ ಬಿಟ್ಟು ಹೋಗು ಎಂಬುದಾಗಿ ಕೇಳುತ್ತಿದ್ದಾರೆ. And think about the mindset of disciples. ಯೋಚಿಸಿ ನೋಡಿ ಆ ಒಂದು ಶಿಷ್ಯಂದಿರ ಮನಸ್ಥಿತಿ ಹೇಗಿರಬಹುದು. If I would have been there as a disciple of Jesus, ನಾನು ಈಗ ಅಲ್ಲಿ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದರೆ, I would have asked Jesus or the other disciple, ನಾನು ಯೇಸುವನ್ನಾಗ್ಲಿ ಅಥವಾ ಮತ್ತೆ ಬೇರೆ ಶಿಷ್ಯಂದಿರನ್ನಾಗ್ಲಿ ಕೇಳುತ್ತಿದ್ದೆ. The whole night we faced so much of storm and struggles and we came to this place. ಇಡೀ ರಾತ್ರಿ ನಾವು ಬಿರುಗಾಳಿಯನ್ನು ಎದುರುಕೊಂಡು ಎಲ್ಲ ಮಾಡಿಕೊಂಡು ಈ ಸ್ಥಳಕ್ಕೆ ಬಂದೆವು. We thought that we would be dead because of the storm, but somehow we reached this place. ಬಿರುಗಾಳಿಯಿಂದ ನಾವು ಸಾಯ್ತೀವೋ ಏನೋ ಎಂಬುದಾಗಿ ಅಂದುಕೊಂಡೆವು, ಆದ್ರೆ ಈ ಸ್ಥಳವನ್ನು ಸುರಕ್ಷಿತವಾಗಿ with great difficulty we came to this place. ಅನೇಕ ಒಂದು ಸಂಗತಿಗಳಿಂದ ಈ ಒಂದು ಪ್ರದೇಶಕ್ಕೆ ಬಂದೆವು. And Jesus has healed and delivered this person who was possessed for several months and years. ಯೇಸು ಈ ಒಂದು ದಂಡು ಹಿಡಿದವನನ್ನು ಬಿಡಿಸಿ ಸ್ವಸ್ಥತೆಗೊಳಿಸಿ ಆತನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡಿದನು. So these people, instead of giving some breakfast and treating them well, so they are saying, please go back. ಸ್ವಲ್ಪ ಊಟ ತಿಂಡಿ ಕೊಟ್ಟು ಇವರನ್ನು ಉಪಚರಿಸುವುದನ್ನು ಬಿಟ್ಟು ಈ ಜನರು ಅವರನ್ನು ಹಿಂದೆ ಹೋಗಿ ಎಂಬುದಾಗಿ ಹೇಳುತ್ತಿದ್ದಾರೆ. Even today there are people, ಈಗಲೂ ಸಹ ಅಂತ ವ್ಯಕ್ತಿಗಳಿದ್ದಾರೆ. so where they want the deliverance from Jesus, but they don't want Jesus. ಅವರಿಗೆ ಯೇಸು ಸ್ವಾಮಿಯಿಂದ ಸ್ವಸ್ಥತೆ ಬೇಕು, ಆದ್ರೆ ಯೇಸು ಸ್ವಾಮಿ ಮಾತ್ರ ಬೇಕಿಲ್ಲ. That is the first time Jesus came to that place according to the historians. ಅದೇ ಮೊದಲನೇ ಬಾರಿ ಚರಿತ್ರೆಯ ಪ್ರಕಾರ ಆ ಸ್ಥಳಕ್ಕೆ ಯೇಸು ಸ್ವಾಮಿ ಬಂದದ್ದು. But never in the history Jesus went back to that place. ಆದ್ರೆ ಆ ಯಾವುದೇ ಚರಿತ್ರೆಯಲ್ಲಿ ಎಲ್ಲೂ ಸಹ ಪುನಃ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋಗಿದ್ದನ್ನು ಕಾಣುವುದಿಲ್ಲ. Maybe for some of us God gives a chance. ಕೆಲವೊಬ್ಬರಿಗೆ ಯೇಸು ಸ್ವಾಮಿ ಒಂದು ಸಮಯ ಕೊಡುತ್ತಾರೆ. To welcome him, to welcome him and to make him as your own. ಆತನನ್ನು ಸ್ವಾಗತಿಸಿ ಸ್ವಂತ ರಕ್ಷಕನಾಗಿ ಮಾಡಿಕೊಳ್ಳಲು. But if you say no, ಆದ್ರೆ ನೀವು ಬೇಡ ಎಂಬುದಾಗಿ ಹೇಳಿದರೆ, maybe you are losing something very precious. ನೀವು ಯಾವುದೋ ಅತ್ಯುತ್ತಮವಾದದ್ದನ್ನು ಕಳೆದುಕೊಳ್ಳುತ್ತಿದ್ದೀರಾ. Because Jesus do not force anybody. ಯಾಕಂದ್ರೆ ಯೇಸು ಸ್ವಾಮಿ ಯಾರಿಗೂ ಸಹ ಬಲವಂತ ಮಾಡುವುದಿಲ್ಲ. Jesus had all the reasons to tell that people, saying that I have delivered and I have done something good for your people. ಯೇಸು ಸ್ವಾಮಿ ಅಲ್ಲಿ ಹೇಳಬಹುದಾಗಿತ್ತು, ನಾನು ನಿಮಗೆ ಒಳ್ಳೆಯದನ್ನು ಮಾಡಿದ್ದೇನೆ, ನಾನು ದೆವ್ವ ಬಿಡಿಸಿದ್ದೇನೆ ಎಂಬುದಾಗಿ. But Jesus did not tell all such things. ಆದ್ರೆ ಯೇಸು ಸ್ವಾಮಿ ಯಾವುದನ್ನು ಸಹ ಹೇಳಲಿಲ್ಲ. So he just went back the way he came. ಅವರು ಯಾವ ರೀತಿ ಬಂದರೋ ಅದೇ ರೀತಿ ಹಿಂದಿರುಗಿದರು. And this man who got delivered from demon possessed,
ಈ ಮನುಷ್ಯನು ಆ ದೆವ್ವಗಳಿಂದ ಬಿಡಿಸತಕ್ಕಂತ ಮನುಷ್ಯನು now again he is begging. ಈತನು ಮತ್ತೆ ಯೇಸು ಸ್ವಾಮಿಯನ್ನು ಕೇಳಿಕೊಳ್ಳುತ್ತಿದ್ದಾನೆ. That we see in verse 38. ಅದು ನಾವು 38ನೆಯ ವಚನದಲ್ಲಿ ನೋಡುತ್ತೇವೆ. I want to be with you, Jesus. ಆತನು ದೋಣಿಯನ್ನು ಹತ್ತಿ ಹಿಂತಿರುಗಿ ಹೋಗಿದ್ದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ ಎಂದು ಆತನನ್ನು ಬೇಡಿಕೊಂಡನು. So only this man who was delivered, ಈ ಒಂದು ವ್ಯಕ್ತಿ ಬಿಡುಗಡೆ ಹೊಂದಿದ ವ್ಯಕ್ತಿ ಮಾತ್ರವೇ now asking Jesus that I want to go come with you. ಆತನು ಯೇಸು ಸ್ವಾಮಿಯನ್ನು ಕೇಳುತ್ತಾ ಇದ್ದಾನೆ, ನಾನು ನಿನ್ನ ಜೊತೆಯಲ್ಲಿ ಇರಬೇಕೆಂಬುದಾಗಿ. But the entire town is saying, you please go. ಆದ್ರೆ ಇಡೀ ಊರು ಹಳ್ಳಿಯ ಜನರು ಹೇಳುತ್ತಿದ್ದಾರೆ, ದಯವಿಟ್ಟು ಹೊರಟು ಹೋಗಿ But ಎಂಬುದಾಗಿ. Jesus told to this man, ಯೇಸು ಸ್ವಾಮಿ ಈ ಮನುಷ್ಯನಿಗೆ ಹೇಳಿದನು, because Jesus knew that he is not having access to enter the town. ಯಾಕಂದ್ರೆ ಆ ಯೇಸು ಸ್ವಾಮಿಗೆ ಮಾತ್ರ ಗೊತ್ತು ಮತ್ತೆ ಪುನಃ ಈತನು ಆ ಹಳ್ಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. So you go and tell to your home what God has done for you. ನೀನು ಹೊರಟೋಗಿ ನಿನ್ನ ಮನೆಯಲ್ಲಿ ದೇವರು ನಿನಗೋಸ್ಕರ ಮಾಡಿದ್ದನ್ನು ನೀನು ಹೇಳು ಎಂಬುದಾಗಿ ಯೇಸು ಸ್ವಾಮಿ. Maybe in your family only you have been saved. ನಿಮ್ಮ ಕುಟುಂಬದಲ್ಲಿ ನೀವು ಮಾತ್ರ ರಕ್ಷಣೆ ಹೊಂದಿರಬಹುದು. Maybe only you have welcomed Jesus in your life. ನೀವು ಮಾತ್ರವೇ ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ನೀವು ಸ್ವೀಕರಿಸಬಹುದು. Rest all of your family members have rejected Jesus. ಆದರೆ ನಿಮ್ಮ ಕುಟುಂಬದವರೆಲ್ಲರೂ ಯೇಸುವನ್ನು ತಿರಸ್ಕರಿಸಬಹುದು. They have seen the wonder working powers of Jesus in your life. ಅವರು ಅನೇಕ ಆಶ್ಚರ್ಯಚಕಿತವಾದ ಯೇಸು ಕ್ರಿಸ್ತನ ಕಾರ್ಯ ನಿಮ್ಮ ಜೀವಿತದಲ್ಲಿ ನೋಡಿರಬಹುದು. But they are not ready to accept Jesus as their Lord and Savior. ಆದರೆ ಆತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಸೇವಿಸಲು ಇಷ್ಟಪಡುತ್ತಿಲ್ಲ. Do not worry. ಯೋಚಿಸಬೇಡಿ, God has His time. ಯೇಸುವಿಗೆ ಆತನ ಸಮಯ ಉಂಟು. Maybe there are some of you who are watching this. ಕೆಲವರು ನಮ್ಮನ್ನು ನೋಡುತ್ತಿರಬಹುದು. You have done something good to your people. ನಿಮ್ಮ ಜನಕ್ಕೆ ನೀವು ಯಾವುದೋ ಒಂದು ಒಳ್ಳೇದು You ಮಾಡಿರಬಹುದು. have done good to your friend. ನಿಮ್ಮ ಸ್ನೇಹಿತರಿಗೆ ಏನೋ ಒಳ್ಳೇದು To ಮಾಡಿರಬಹುದು. families. ನಿಮ್ಮ ಕುಟುಂಬಗಳಿಗೆ ಏನೋ To your ಮಾಡಿರಬಹುದು. relatives. ನಿಮ್ಮ ಒಂದು ಸಂಬಂಧಿಕರಿಗೆ But what you ಮಾಡಿರಬಹುದು. have got back is all rejection and persecution. ಆದ್ರೆ ನಿಮಗೆ ಸಿಕ್ಕಿರುವುದು ತಿರಸ್ಕಾರ ಮತ್ತೆ ತಳ್ಳುವಿಕೆ. Do not worry. ಚಿಂತಿಸಬೇಡಿ. When you have done something good, ನೀವು ಯಾವುದೇ ಒಳ್ಳೆಯದು ಮಾಡಿದರೂ but you have returned, you have got back the bad, ನಿಮಗೆ ಅದು ಕೆಡುಕು ಮಾತ್ರ ಹಿಂದಿರುಗಿ ಬರಬಹುದು. think that Jesus also had a similar experience. ಯೇಸು ಸ್ವಾಮಿಯು ಸಹ ಇದೇ ಪರಿಸ್ಥಿತಿಯನ್ನು ಹಾದು ಹೋದನೆಂಬುದಾಗಿ ಯೋಚಿಸಿರಿ. Our job is to do what God wants us to do. ನಮ್ಮ ಕೆಲಸ ದೇವರು ಏನು ಮಾಡಬೇಕೆಂಬುದಾಗಿ ಹೇಳಿದರು ಅದೇ ಕೆಲಸ Not ನಮ್ಮದಾಗಿದೆ. one gave them the water to drink or anything to eat. They just sent them as it is. ಒಬ್ಬರಾದರೂ ಅವರಿಗೆ ಕುಡಿಲಿಕ್ಕೆ ನೀರು ಅಥವಾ ಆಹಾರ ಕೊಟ್ಟಿಲ್ಲ, ಆದ್ರೆ ಹಾಗೆ ಅದೇ ರೀತಿಯಲ್ಲಿ ಕಳಿಸಿಬಿಟ್ಟರು. So this side of the shore, people rejected Jesus. ಈ ದಡದಲ್ಲಿ ಜನರು ಯೇಸುವನ್ನು ತಿರಸ್ಕರಿಸಿದರು. Now Jesus again along with his disciples made a journey back to the other shore. ಈಗ ಯೇಸು ಸ್ವಾಮಿ ಪುನಃ ಆತನ ಶಿಷ್ಯಂದಿರೊಟ್ಟಿಗೆ ಪುನಃ ಬಂದ ದಡಕ್ಕೆನೆ ಹೊರಡ್ಲಿಕ್ಕೆ ಪ್ರಾರಂಭಿಸಿದರು. But I did not see any disciples questioning Jesus. ಆದ್ರೆ ನಾನು ನೋಡುತ್ತಿದ್ದೇನೆ ಒಂದು ಯೇಸುವಿನ ಶಿಷ್ಯಂದಿರು ಆತನನ್ನು ಪ್ರಶ್ನಿಸಲಿಲ್ಲ. Why God did you made a wrong plan? ಯಾಕೆ ಸ್ವಾಮಿ ನೀನು ಒಂದು ತಪ್ಪಾದಂತ ಒಂದು ಪ್ಲಾನ್ ಮಾಡಿದ್ರೆ ಎಂಬುದಾಗಿ. So you went all the way there, but they did not accept you. Again we have to be back. ನೀವು ಅಷ್ಟು ದೂರ ಅಲ್ಲಿಗೆ ಹೋದರು, ಆದ್ರೂ ಸಹ ಅವರು ನಿಮ್ಮನ್ನು ಅಂಗೀಕರಿಸಲಿಲ್ಲ, ಹಿಂದಿರುಗಿಸಿದರು. Disciples never asked such questions. ಶಿಷ್ಯಂದಿರು ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲ. Because they know that Jesus do something, it is beyond our thoughts. ಯಾಕಂದ್ರೆ ಅವರಿಗೆ ಗೊತ್ತು ಯೇಸು ಸ್ವಾಮಿ ಮಾಡುವುದು ನಮ್ಮ ಆಲೋಚನೆಗೂ ಮೀರಿದಂತದ್ದು ಎಂಬುದಾಗಿ. Today Jesus is with you. ಇವತ್ತು ಯೇಸು ನಿಮ್ಮ ಸಂಗಡ ಇರುತ್ತಾನೆ. Jesus has come to you ಯೇಸು ನಿಮ್ಮ ಒಟ್ಟಿಗೆ ಬಂದಿರುತ್ತಾನೆ. to break every powers of darkness in your life. ಎಲ್ಲ ಅಂಧಕಾರ ಶಕ್ತಿಯನ್ನು ನಿಮ್ಮ ಜೀವಿತದಲ್ಲಿ ಮುರಿಯಲಿಕ್ಕೆ ಬಂದಿರುತ್ತಾನೆ. Maybe in this scripture we can understand that Jesus just came to deliver that one man.
ಈ ಒಂದು ವಾಕ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಳಬಹುದು, ಬರೀ ಆ ಒಂದು ದೆವ್ವ ಹಿಡಿದ ಮನುಷ್ಯನಿಗೆ ಸ್ವಸ್ಥತೆ ಕೊಡಲಿಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ. Jesus can travel any miles to come to that one person. ಯೇಸು ಸ್ವಾಮಿ ಎಷ್ಟೇ ಒಂದು ಮೈಲುಗಟ್ಟಲೆ ಆತನು ಪ್ರಯಾಣಿಸಬಹುದು ಆ ಒಂದು ಮನುಷ್ಯನ ಬಿಡುಗಡೆ. Today he has come closer to you. ಇವತ್ತು ನಿಮ್ಮ ಹತ್ರಕ್ಕೂ ಬಂದಿರುವ My dear brother, my dear sister, ನನ್ನ ಪ್ರೀತಿಯ ಸಹೋದರ he ಸಹೋದರಿಯರೇ, is removing the fears out of your life. ನಿಮ್ಮ ಜೀವಿತದಲ್ಲಿ ಎಲ್ಲಾ ಒಂದು ಭಯವನ್ನು ತೆಗೆದುಹಾಕುತ್ತಾನೆ. He is removing the chains that is the devil has tied you. ಸೈತಾನನು ನಿಮ್ಮ ಜೀವಿತದಲ್ಲಿ ಕಟ್ಟಿರುವ ಎಲ್ಲ ಸರ್ಪಣೆಯನ್ನು ಮುರಿಯುವ He is taking away the fear out of your heart. ನಿಮ್ಮ ಹೃದಯದಲ್ಲಿರುವ ಭಯವನ್ನು ತೆಗೆಯುವ He is removing the shame from your life. ನಿಮ್ಮ ಜೀವಿತದಲ್ಲಿರುವ ಒಂದು ಆ ಸಂಕೋಚವನ್ನು ತೆಗೆದು You are no more old, you will be a new creation in Christ Jesus. ನೀವು ಹಳೆಯದಲ್ಲ, ಬಳಿಕ ಒಂದು ಹೊಸ ಸೃಷ್ಟಿ ಯೇಸು ಸ್ವಾಮಿಯಲ್ಲಿ ಆಗಿರುತ್ತೆ. The same demon possessed man had different names probably. ಇದೇ ಒಂದು ದೆವ್ವ ಹಿಡಿದ ಒಂದು ವ್ಯಕ್ತಿಗೆ ಅನೇಕ ಹೆಸರಿದ್ದಿರಬಹುದು. But now nobody is able to call him as demon possessed. ಆದರೆ ಈಗ ಯಾರು ಸಹ ಆತನು ದೆವ್ವ ಹಿಡಿದ ಮನುಷ್ಯನೆಂಬುದಾಗಿ ಕರೆಯುತ್ತಿಲ್ಲ. Because his mouth, I believe that it is proclaiming Jesus. ಯಾಕಂದ್ರೆ ಆತನ ಬಾಯಿ ಯೇಸು ಸ್ವಾಮಿಯನ್ನು ಪ್ರಕಟಿಸುತ್ತಿರಬಹುದು. Now when people see, they are seeing a new man. ಈಗ ಜನರು ನೋಡಬೇಕಾದ್ರೆ ಅವರು ಒಂದು ಹೊಸ ಮನುಷ್ಯನನ್ನು ನೋಡುತ್ತಿದ್ದಾರೆ. They are seeing a new person. ಅವರು ಒಂದು ಹೊಸ ವ್ಯಕ್ತಿಯನ್ನು ನೋಡುತ್ತಿದ್ದಾರೆ. New lifestyle. ಒಂದು ಹೊಸ ಜೀವನ ಶೈಲಿಯನ್ನು ನೋಡುತ್ತಿದ್ದಾರೆ. Speaking against this man, now they are like surprised and closing their mouth. ಅನೇಕರು ಈ ಮನುಷ್ಯನನ್ನು ನೋಡುವವರು ಅವರು ಆಶ್ಚರ್ಯಚಕಿತವಾಗಿ ಬಾಯಿ ಮೇಲೆ ಕೈ ಇಟ್ಟು ಈತನನ್ನು ನೋಡುವ ತರ. The same thing God wants to do in your life. ಇದೇ ಕಾರ್ಯವನ್ನು ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಮಾಡಲಿಕ್ಕೆ in the midst of people who spoke against you. ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿಗಳ ಮಧ್ಯದಲ್ಲಿ God will lift you up. ದೇವರು ನಿಮ್ಮನ್ನು ಎತ್ತುತ್ತಾನೆ. The same mouth will be closed with surprise. ಅದೇ ಬಾಯಿಗಳು ಆಶ್ಚರ್ಯಚಕಿತವಾಗಿ ಮುಚ್ಚಲ್ಪಡಲಾಗುತ್ತದೆ. That's the power of God. ಅದೇ ದೇವರ ಒಂದು ಶಕ್ತಿ. Today he has come to meet you. ಇವತ್ತು ಆತನು ನಿಮ್ಮನ್ನು ಸಂದರ್ಶಿಸಲು ಬಂದಿದ್ದಾನೆ. To greet you and to deliver you. ನಿಮ್ಮನ್ನು ವಂದಿಸಿ ನಿಮ್ಮನ್ನು ಬಿಡುಗಡೆ ಕೊಡಿಸಲು. Thank God for this wonderful word. ಈ ಒಂದು ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. Let us pray for you. ನಿಮಗೋಸ್ಕರ ಪ್ರಾರ್ಥಿಸಲು ಇಷ್ಟಪಡುತ್ತೇವೆ. Heavenly Father, ಪರಲೋಕದ ತಂದೆಯೇ, thank you for your wonderful word. ನಿನ್ನ ಒಂದು ಪ್ರೀತಿಯುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. That every powers of darkness fell at your feet, O God. ಎಲ್ಲ ಒಂದು ಅಂಧಕಾರ ಶಕ್ತಿಗಳು ನಿಮ್ಮ ಪಾದಗಳಲ್ಲಿ ಬೀಳಲಿ. You gave a command and that devil was out. ನೀವು ಒಂದು ಆಜ್ಞೆ ಮಾಡಿದ್ದಲ್ಲಿ ಆ ಒಂದು ದೆವ್ವ ಆತನನ್ನು ಬಿಟ್ಟು ಹೋಯಿತು. Today give the command to your people's life, O God. ನಿಮ್ಮ ಜನರ ಒಂದು ಜೀವಿತದಲ್ಲಿ ನೀವು ಒಂದು ಆಜ್ಞೆ ಮೊಳಗಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. That every plan and the tricks of the devil will be out of life. ಎಲ್ಲ ಅಂಧಕಾರದ ಆ ಒಂದು ಸಂಚು ಜನರ ಮೇಲೆ ಅದು ಹೊರಟು ಹೋಗಲಿ. Let your light come into our life. ನಿಮ್ಮ ಒಂದು ಬೆಳಕು ನಮ್ಮ ಜೀವಿತದಲ್ಲಿ ಬರಲಿ. In Jesus name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. And the people say amen. ಎಲ್ಲರೂ ಹೇಳಿ ಆಮೆನ್ ಎಂಬುದಾಗಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.